Hi guys, welcome back to another video. So ಈ ವಿಡಿಯೋಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ SP ರೋಡ್ ಅಲ್ಲಿ ಇರುವ ಸ್ಮಾರ್ಟ್ ಗೇಮಿಂಗ್ ಸ್ಟೋರ್ ಅಂತ ಒಂದು ಶಾಪ್ಗೆ ಬಂದಿದ್ದೀವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ಎಲ್ಲ ಥರ ಗೇಮಿಂಗ್ ಪೀಸಸ್ಸು ಆಮೇಲೆ ನಾರ್ಮಲ್ ಪೀಸಸ್ ಎಲ್ಲ ನಿಮಗೆ ಸಿಗುತ್ತೆ. ಸೊ ಇವ್ರು ಕಸ್ಟಮೈಸೂ ಮಾಡಿಕೊಡ್ತಾರೆ. ಸೊ ಎಕ್ಸಾಕ್ಟಾಗಿ ಲೊಕೇಶನ್ ಎಲ್ಲಿದೆ ಅಂತ ಹೇಳ್ಬೇಕಂದ್ರೆ SP ರೋಡಿಂದ ನೀವು ಸ್ಟ್ರೈಟಾಗಿ ಬಂದರೆ ಆಪೋಸಿಟೇ HP ವರ್ಲ್ಡ್ ಅಂತ ಒಂದಿದೆ. ಆಪೋಸಿಟ್ ಟು ದ್ಯಾಟ್ ಫಸ್ಟ್ ಫ್ಲೋರಲ್ಲಿ ಬಂದ್ಬಿಟ್ಟು ಇವ್ರದ್ದು ಅಂಗಡಿ ಇರೋದು, ಇವ್ರ ಶಾಪ್ ಲೊಕೇಟ್ ಆಗಿದೆ. ಸೊ ಇವಾಗ ಬನ್ನಿ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಏನು ಪ್ರೈಸ್ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲ ತಿಳಿಸ್ಕೊಡ್ತೀವಿ. ವಿಡಿಯೋ ಎಂತಕ್ಕ ನೋಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ಕುನಾಲ್ ಸರ್ ನಮ್ಮ ಜೊತೆ ಇದ್ದಾರೆ. ಸೊ ಇವರೇ ಈ ಸ್ಟೋರ್ನ ಓನರು. ಸೊ ಹಾಯ್ ಸರ್, ಹೆಂಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಸರ್ ಇದು ಎಕ್ಸಾಕ್ಟಾಗಿ ಲೊಕೇಶನ್ ಎಲ್ಲಿದೆ ಅಂತ ಒಂದ್ಸತಿ ನಮ್ಮ ವ್ಯೂವರ್ಸ್ಗೆ ನೀವು ಒಂದ್ಸತಿ SP ರೋಡ್ ಬರ್ತೀರಾ ಅಂದ್ರೆ ಜಸ್ಟ್ ನಿಯರ್ ಬೈ HP ಶೋರೂಮ್ ಬರೋ. HP ಶೋರೂಮ್ ಅಪೋಸಿಟ್ ಸ್ಮಾರ್ಟ್ ಗೇಮಿಂಗ್ ಸ್ಟೋರ್ ಅಂತ ಫಸ್ಟ್ ಫ್ಲೋರಲ್ಲಿ ಇರೋದು ಇವ್ರದ್ದು. ಸೊ ಇವಾಗ ಎಲ್ಲ ನಮಗೆ ತಿಳಿಸ್ಕೊಡಿ ಸರ್ ನಮ್ಮ ವ್ಯೂವರ್ಸ್ಗೆ ಪ್ರೈಸ್ ರೇಂಜ್. ಗೇಮಿಂಗ್ PC ಯಾರಾದರೂ ಇವಾಗ ಈಸ್ಕೊಬೇಕಂದ್ರೆ ಎಷ್ಟು ಪ್ರೈಸ್ ರೇಂಜಿಂದ ಇದೆ, ಸೊ ಏನೇನು ಕಾಂಪೊನೆಂಟ್ಸ್ ಯೂಸ್ ಮಾಡ್ತೀರಾ ಅದೆಲ್ಲ ಒಂದೊಂದಾಗಿ ಹೇಳ್ಕೊಡಿ ಸರ್. ಸರ್ ಸ್ಟಾರ್ಟಿಂಗ್ ಸಿಸ್ಟಮ್ ಬಂದು 30,000 ಸ್ಟಾರ್ಟಿಂಗ್ ಆಗುತ್ತೆ. ಗೇಮಿಂಗ್ ಸ್ಟಾರ್ಟಿಂಗ್ ಸಿಸ್ಟಮ್. ಓಕೆ, ಇದನ್ನು ಯೂಸ್ ಮಾಡ್ತೀನಿ Ryzen 5. ಓಕೆ, Ryzen 5 4600 ಮತ್ತೆ 4B450 ಮದರ್ ಬೋರ್ಡು, 8GB RAM, 512GB SSD, 8GB ಕ್ಯಾಬಿನೆಟ್ ವಿತ್ ಗೇಮಿಂಗ್ ಪವರ್ ಸಪ್ಲೈ. ಓಕೆ, ಅಂಡ್ ವಿತೌಟ್ ಮಾನಿಟರ್ ಜಸ್ಟ್ CPU ಮಾತ್ರ ನಿಮಗೆ ಸಿಗುತ್ತೆ 30,000. ಅದರಲ್ಲಿ ಯಾವ ತರ ಗೇಮ್ಸ್ ಎಲ್ಲ ಆಡ್ಬೋದು ಸರ್? ಎಲ್ಲ ತರ ಗೇಮ್ಸ್ ಅದರಲ್ಲಿ ಆಗುತ್ತಾ? ಎಲ್ಲ ತರ ಮಾಡ್ಬೋದು. ಅಂದ್ರೆ 1080p ಎಲ್ಲ ವಿಡಿಯೋ ಗೇಮಿಂಗ್ ಎಲ್ಲ ನಡೆಯುತ್ತೆ ಅದರಲ್ಲಿ. ಸರ್ ಓಕೆ, ನೆಕ್ಸ್ಟ್ ಏನು ಸರ್ ತೋರಿಸ್ತೀರಾ ನಮಗೆ? ನೆಕ್ಸ್ಟ್ ಲೈಕ್ ಇನ್ನ ಬಜೆಟ್ ಸ್ವಲ್ಪ ಲೈಕ್ 60,000 70,000 ಹೋಗ್ತೀರಾ ಲೈಕ್ Ryzen 7, Ryzen 9. ಓಕೆ, ಆಮೇಲೆ ಇಂಟೆಲ್ ಹೋಗ್ತೀರಾ ಅಂದ್ರೆ ಲೈಕ್ i5, i7, i9 ಅಂದ್ರೆ ಇಂದ Z ಕಾನ್ಫಿಗರೇಷನ್ ರೆಡಿ ಸಿಗುತ್ತೆ ಮಾತ್ರ. ಏನೇ ತರ ಅದು ಬೇಕು ಅಂದ್ರೆ ಇವಾಗ ಯಾರಾದ್ರೂ ನಾರ್ಮಲ್ 10,000 ಕಂಪ್ಯೂಟರ್ ಬೇಕಂದ್ರೆ 10,000 ಕಂಪ್ಯೂಟರ್ ಸಿಗುತ್ತೆ. 10,000 ಓಕೆ, ಅದನ್ನು ಸಿಗುತ್ತೆ. ಇವಾಗ ಯಾರಾದ್ರೂ ಬೇಸಿಕ್ ಯೂಸ್ಗೆ ಜಸ್ಟ್ ಬೇಸಿಕ್ ಯೂಸ್ಗೆ ಮಾತ್ರ. ಇವಾಗ ಯಾರಾದ್ರೂ ಮಕ್ಕಳು ಏನಾದ್ರು ಪ್ರಾಜೆಕ್ಟ್ ಮಾಡಕ್ಕೆ ಆ ತರ ಇಲ್ಲ, ಜಸ್ಟ್ ಗೇಮಿಂಗ್ ಅಂದ್ರೆ ಗೇಮಿಂಗ್ ಲೆಕ್ಕ ಇಲ್ಲ. ಅಲ್ಲಿ ಆಲ್ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಬೇಸಿಕ್ ಇಂದ ಐರನ್ ಎಲ್ಲ ಲ್ಯಾಪ್ಟಾಪ್ ಮತ್ತೆ ಡೆಸ್ಕ್ಟಾಪ್ ಎಲ್ಲ ಸಿಗುತ್ತೆ ನಿಮ್ಮ ಹತ್ರ. ಸಿಗುತ್ತೆ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಬೇಕಂದ್ರೂ ಸಿಗುತ್ತೆ. ಓಕೆ, ಆಮೇಲೆ ಮದರ್ ಬೋರ್ಡ್ ನೋಡಿ A ಇಂದ Z ಬ್ರಾಂಡ್ ಅವೈಲೇಬಲ್ ಇರುತ್ತೆ ಲೈಕ್ MSI, Gigabyte, Asus, ಓಕೆ, ASRock ಮದರ್ ಬೋರ್ಡ್ ಅಲ್ಲಿ ಇದೆ. ಪ್ಲಸ್ ಗ್ರಾಫಿಕ್ ಕಾರ್ಡ್ ನೀವು ನೋಡ್ಕೊಳ್ಳಿ, ಎಲ್ಲ ಗ್ರಾಫಿಕ್ ಕಾರ್ಡ್ ರೆಡಿ ಸಿಗುತ್ತೆ ಲೈಕ್ 1050 Ti, 1650, 1660, 3060, 3060 Ti, 3070, 4070, 4070 ಆಲ್ ಗ್ರಾಫಿಕ್ ಕಾರ್ಡ್ ಅವೈಲೇಬಲ್ ಇರುತ್ತೆ. ಏನೇ ಗ್ರಾಫಿಕ್ ಕಾರ್ಡ್ಸ್ ಬೇಕಂದ್ರೆ ನಿಮ್ಮ ಹತ್ರ ಅವೈಲೇಬಲ್ ಇದೆ. ಅಂಡ್ ನಾರ್ಮಲಿ ಗೇಮಿಂಗ್ ಮೌಸ್ ಎಲ್ಲ ಸಿಗುತ್ತೆ, ಗೇಮಿಂಗ್ ಕೀಬೋರ್ಡ್ ಮತ್ತೆ ಪವರ್ ಸಪ್ಲೈ, ಗೇಮಿಂಗ್ ಪವರ್ ಸಪ್ಲೈ. ಓಕೆ, ಅಂಡ್ ಗೇಮಿಂಗ್ ಹೆಡ್ಸೆಟ್ ಆಲ್ಸೋ ಅವೈಲೇಬಲ್ ಇರುತ್ತೆ ಇಲ್ಲಿ. ಅಂಡ್ ಮೆಕ್ಯಾನಿಕಲ್ ಸೆಮಿ ಕೀಬೋರ್ಡ್ ಎಲ್ಲ ಅವೈಲೇಬಲ್ ಇರುತ್ತೆ. ಅಂಡ್ ಲ್ಯಾಪ್ಟಾಪ್ ಆಲ್ಸೋ ಲ್ಯಾಪ್ಟಾಪ್ ಲೈಕ್ ಯಾವ ತರ ಲ್ಯಾಪ್ಟಾಪ್ ಬೇಕು ಅಂದ್ರೆ ನಿಮ್ಮ ಹತ್ರ ಸಿಗುತ್ತೆ. ಸ್ಟಾರ್ಟಿಂಗ್ 20,000 ಸ್ಟಾರ್ಟಿಂಗ್ ಇದೆ ಲ್ಯಾಪ್ಟಾಪ್ 20,000. ಓಕೆ, ಆಮೇಲೆ 30, 40, 60 ಡಿಪೆಂಡ್ಸ್ ಅಪಾನ್ ದೇರ್ ನೀಡ್ ಕಾನ್ಫಿಗರೇಷನ್. ಓಕೆ, ಅಂಡ್ ಈಗ ಕ್ಯಾಬಿನೆಟ್ ಆಲ್ಸೋ ಅವೈಲೇಬಲ್ ಇರುತ್ತೆ ನೋಡಿ. ಡೆಮೋಲಿ ಹಾಕಿದೆ ಕ್ಯಾಬಿನೆಟ್ ಆಲ್ಸೋ. ಆಲ್ ಕ್ಯಾಬಿನೆಟ್ ಅವೈಲೇಬಲ್ ಇರುತ್ತೆ. ಕ್ಯಾಬಿನೆಟ್ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲ ಎಷ್ಟು ಸರ್? ಸ್ಟಾರ್ಟಿಂಗ್ 1,000 ರೂಪೀಸ್. 1,000 ರೂಪೀಸ್ ಇಂದಾನೆ ಇದೆಯಾ ಸ್ಟಾರ್ಟಿಂಗ್? ಓಕೆ, 1,000 ರೂಪೀಸ್ ಇಂದಾನೆ ಲೈಕ್ 5K, 6K, 8K, 10K, 12K ಎಲ್ಲ ಮಾಡೆಲ್ಸ್ ಮೇಲೆ ರೇಟ್ ಆಗುತ್ತೆ. ಓಕೆ, ಸೊ ಇವಾಗ ಮದರ್ ಬೋರ್ಡ್ ಅಲ್ಲಿ ಏನಾದ್ರು ತೋರಿಸ್ತೀರಾ ಸರ್? ಯಾವ್ದು ಪ್ರೈಸ್ ರೇಂಜ್ ಏನಾದ್ರು ಹೇಳ್ತೀರಾ? ಎಕ್ಸಾಂಪಲ್ ಅದು 1660. ಓಕೆ, ಅದು ಇಂಟೆಲ್ ಚಿಪ್ ಸೆಟ್ ಮದರ್ ಬೋರ್ಡ್ ಇದೆ. ಓಕೆ, ಇಲ್ಲಿ ಫ್ಯೂಚರ್ ಬಂದು 4 RAM ಸ್ಲಾಟ್ ಇದೆ. ಅಂದ್ರೆ 128GB RAM ಅಪ್ಗ್ರೇಡ್ ಮಾಡಬಹುದು. PCS ಸ್ಲಾಟ್ 8 PCS ಸ್ಲಾಟ್ 8 ಗ್ರಾಫಿಕ್ ಕಾರ್ಡ್ ಅಪ್ಗ್ರೇಡ್ ಮಾಡಬಹುದು ಫ್ಯೂಚರ್ ಅಲ್ಲಿ. ಅಂಡ್ ಕಂಪೇಟಬಲ್ i3, i5, i7, i9 ಕಂಪೇಟಬಲ್ ಮದರ್ ಬೋರ್ಡ್ ಇದೆ. ಲೈಕ್ 12 ಜನರೇಷನ್ 13 ಜನರೇಷನ್ ಬೇಸಿಕ್ ಮದರ್ ಬೋರ್ಡ್ ಅಲ್ಲಿ ಚೆನ್ನಾಗಿದೆ. ಸೊ ಇವಾಗ ನನಗೆ ಒಂದು ಪ್ರಶ್ನೆ ಇದೆ ಸರ್. ಸೊ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಡೆಸ್ಕ್ಟಾಪ್ ಇದೆ, ಅದು ಸ್ವಲ್ಪ ಹಳೆ ಮಾಡೆಲ್ ಡೆಸ್ಕ್ಟಾಪ್. ಇವಾಗ ನಾನು ಅದು ಅಪ್ಗ್ರೇಡ್ ಮಾಡಬೇಕು ಅಂದ್ರೆ ಆ ಡೆಸ್ಕ್ಟಾಪ್ ನಿಮ್ಮ ಹತ್ರ ಕೊಟ್ಬಿಟ್ಟು ನಾನು ಬೇರೆ ತಗೊಬೋದಾ? ತಗೋಬಹುದು. ಆ ಥರ ಮಾಡ್ಬೋದಾ? ನಿಮ್ಮ ಹತ್ರನೇ ಮಾಡ್ಬೋದಾ ನಾನು? ಸೊ ಯೂಸ್ಡ್ ಇರೋ CPU ನ ನಿಮ್ಮ ಹತ್ರ ಕೊಟ್ಟು ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ಬೇರೆ ಅದನ್ನು ತಗೊಬೋದಲ್ಲ? ತಗೋಬಹುದು. ಓಕೆ, ಆ ಥರನೂ ಆಪ್ಷನ್ಸ್ ಇದೆ. ಪ್ಲಸ್ ಸೆಕೆಂಡ್ ಫ್ಲೋರ್ ಒಂದು ಓನ್ ಸರ್ವಿಸ್ ಸೆಂಟರ್ ಇದೆ ಬ್ರೋ. ನಿಮ್ದು ಸರ್ವಿಸ್ ಸೆಂಟರ್ ಇದೆ? ಹೌದು, ಓನ್ ಸರ್ವಿಸ್ ಸೆಂಟರ್ ನಮ್ದು. ಆಲ್ ಅಂದ್ರೆ ಸ್ಮಾಲ್ ಪ್ರಾಬ್ಲಮ್, ಬಿಗ್ ಪ್ರಾಬ್ಲಮ್ ಡೈರೆಕ್ಟ್ಲಿ ಎಲ್ಲಿ ಬರಬೇಕು, ಬೇರೆ ಅಂಗಡಿ ತರ ಇಲ್ಲ ಸರ್ ಇಲ್ಲಿ ಹೋಗಿಲ್ಲ. ಎನಿ ಡೈರೆಕ್ಟ್ಲಿ ಕಮ್ ಟು ಮೈ ಶಾಪ್. ಆಕ್ಚುಲಿ ನಮ್ದು ಮೇಲೆ ಸರ್ವಿಸ್ ಸೆಂಟರ್ ಅವರು ನೋಡ್ತಾರೆ ಸರ್ವಿಸ್. ಓಕೆ, ಸೊ ಎಲ್ಲ ಜೆನ್ಯೂನ್. ಅಂಡ್ ನಮ್ದು ಕಾನ್ಸೆಪ್ಟ್ ಗೊತ್ತಾ, ಈ ಮಾರ್ಕೆಟ್ ಅಲ್ಲಿ ಪ್ರೈಸ್ ವಿಷಯ ಇಲ್ಲ. ಇಲ್ಲಿ ಪ್ರೈಸ್ ಎಕ್ಸಾಂಪಲ್ ಇಲ್ಲಿ 60,000 ಬೇರೆ ಅಂಗಡಿ 40,000 ಸಿಗ್ಬಹುದು, 30,000 ಸಿಗ್ಬಹುದು. ಬಟ್ ಪ್ರಾಡಕ್ಟ್ಸ್ ಮೇಲೆ ಡಿಫ್ರೆಂಟ್ ಆಗಿದೆ. ಕೆಲವು ಅಂಗಡಿ ಮಾಡ್ತಾರೆ ಎಕ್ಸಾಂಪಲ್ ಅಂದ್ರೆ 60,000 ಕೊಡಿಷನ್ ಅಂದ್ರೆ ಸೀದಾ 40,000 ಕೊಡಿಷನ್ ಹಾಕ್ತಾರೆ. 10,000 20,000 ಕೊಡಿಷನ್ ಕಮ್ಮಿ ಆಗ್ತಾರೆ. ಆಮೇಲೆ ರೀಪಬ್ಲಿಷ್ ಗ್ರಾಫಿಕ್ ಕಾರ್ಡ್ ಇರಲಿ, ರೀಪಬ್ಲಿಷ್ ಪ್ರೊಸೆಸರ್ ಇರಲಿ, ರೀಪಬ್ಲಿಷ್ ಹಾರ್ಡ್ ಡಿಸ್ಕ್ ಇರಲಿ, ಅವ್ರು ಆ ತರ ಆಗ್ಬಿಡ್ತಾರೆ ಅಂದ್ರೆ ಕಮ್ಮಿ ಸಿಗುತ್ತೆ.
ಮೇನ್ ಪ್ರೈಸ್ ವಿಷಯ ಇಲ್ಲ ಬ್ರೋ, ಪ್ರಾಡಕ್ಟ್ ಇಂಪಾರ್ಟೆಂಟ್ ಇದೆ. ಆದ್ರೆ ಸೀದಾ ಲಾಜಿಕ್ ಇದೆ ಬ್ರೋ, ಯಾರು ಲಾಸ್ ಮಾಡ್ಕೊಂಡು ಬಿಸ್ನೆಸ್ ಮಾಡಲ್ಲ. ಕರೆಕ್ಟ್. ಯಾಕಂದ್ರೆ ತುಂಬಾ ಜನಕ್ಕೆ ಭಯ ಇದೆ SP ರೋಡ್ ಅಂದ್ರೆ ಏನಾದ್ರೂ ಈ ತರ ಕೊಟ್ಬಿಡ್ತಾರೆ. ಆಕ್ಚುಲಿ ಬ್ರೋ ಮೇನ್ ಕಾನ್ಸೆಪ್ಟ್ ಗೊತ್ತಾ, ನಮ್ದು ಅಂಗಡಿ ಮೇಲೆ ಕಾರಣ ಅಂದ್ರೆ ಮೇಂಟೆನೆನ್ಸ್ ಕಮ್ಮಿ ಇದೆ ಬ್ರೋ. 30,000 ರೆಂಟ್ ಇದೆ, 30,000. ಅದು ಕೆಳಗಡೆ ಹೋಗ್ಬೇಕಂದ್ರೆ 8 ಲಕ್ಷ ಕೊಡ್ಬೇಕು, 2 lakhs. ಪ್ಲಸ್ ಕೆಳಗಡೆ ಅಂಗಡಿ ಮಿನಿಮಮ್ 5 ಜನ 6 ಜನ ಅಂಗಡಿ ಬೇಕೇ ಬೇಕು. ಹೌದು. ಇಲ್ಲಿಂದ ಪ್ರಾಫಿಟ್ ಬರುತ್ತೆ, ಕಸ್ಟಮರ್ ಇಂದ ಪ್ರಾಫಿಟ್ ಬರುತ್ತೆ, ಸೀದಾ ಲಾಜಿಕ್ ಇದೆ. ಸೊ ಆಕ್ಚುಲಿ ಇವ್ರದ್ದು ನಾನು ವಿಡಿಯೋಸ್ ಎಲ್ಲ ತುಂಬಾ ನೋಡಿದ್ದೆ. ಸೊ ಒಳ್ಳೆ ಜೆನ್ಯೂನ್ ಆಗಿ ಸೇಲ್ ಮಾಡ್ತಾರ ಅಂತ ಅನ್ಸುತ್ತೆ ಬ್ರೋ. ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಜಸ್ಟ್ ಸರ್ಚ್ ಮಾಡಿ, ನಿಮ್ದು 5 ಸ್ಟಾರ್ ಇದೆ, 4.9 ರೇಟಿಂಗ್ ಇದೆ ಬ್ರೋ. ಓಕೆ. ಸೊ ಅದಕ್ಕೆ ಸರ್ ನಾನು ನಿಮ್ನ ಹುಡ್ಕೊಂಡು ಬಂದೆ ವಿಡಿಯೋ ಮಾಡಿ ವ್ಯೂವರ್ಸ್ಗೆಲ್ಲ. ಪ್ರೈಸ್ ವಿಷಯ ಇಲ್ಲ ನೋಡಿ, ಪ್ರೈಸ್ ವಿಷಯ ಇಲ್ಲ. ಪ್ರೈಸ್ ಬೇಕಂದ್ರೆ 10,000 ಕಮ್ಮಿ ಕೊಡ್ಬೋದು. ಮೇನ್ ಇದು ಪ್ರಾಡಕ್ಟ್ಸ್ ಇಂಪಾರ್ಟೆಂಟ್. ಕರೆಕ್ಟ್. ಕೆಲಸ ಮಾಡ್ಬೇಕು ಕಂಪ್ಯೂಟರ್ ಅಲ್ಲಿ. ಚೆನ್ನಾಗಿಲ್ಲ ಅಂದ್ರೆ ಒಂದ್ ಸತಿ ಬರುತ್ತೀರಾ, ನೆಕ್ಸ್ಟ್ ಟೈಮ್ ಬರಲ್ಲ. ಹೌದು. ಆತರ ಕಲ್ಸೇ ಬೇಡ ಬ್ರೋ. ಫಸ್ಟ್ ಫ್ಲೋರ್ ಕಸ್ಟಮರ್ ಬೇಕಂದ್ರೆ ಒಳ್ಳೆ ಪ್ರೈಸ್ ಒಳ್ಳೆ ಕ್ವಾಲಿಟಿ ಕೊಟ್ರೆ ಬರೋದು ಮೇಲೆ, ಇಲ್ಲ ಮೇಲೆ ಯಾರು ಬರಲ್ಲ ಬ್ರೋ. ಲಾಜಿಕ್ ಕ್ಲಿಯರ್ ಇದೆ. ಇಲ್ಲಾಂದ್ರೆ ಮೇನ್ ರೋಡ್ ಅಂಗಡಿ ಪರ್ಚೇಸ್ ಮಾಡಿ ಹೋಗ್ತಾರೆ ಮನೆಗೆ. ಇಲ್ಲಿ ಯಾಕೆ ಬರ್ತಾರೆ ಕಸ್ಟಮರ್? ಇಲ್ಲಿ ಬರ್ಬೇಕಂದ್ರೆ ಮೇನ್ ಮೋಟೋ ಅಂದ್ರೆ ಪ್ರೈಸ್ ಪ್ರಾಡಕ್ಟ್ಸ್ ಅಂಡ್ ಕ್ವಾಲಿಟಿ ಮೂರು ಒಳ್ಳೆ ಕೊಟ್ರೆ ಕಸ್ಟಮರ್ ಫಸ್ಟ್ ಫ್ಲೋರ್ ಇಲ್ಲ ಬ್ರೋ, 3rd ಫ್ಲೋರ್ ಬರ್ತಾರೆ, 10th ಫ್ಲೋರ್ ಬರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಯಾರಾದ್ರೂ ಬಂದ್ಬಿಟ್ಟು ಒಂದು 25,000 ಇದೆ, ನನ್ನ ಹತ್ರ 25,000 ಇರೋದು, ಒಂದು ಒಳ್ಳೆ ಡೀಸೆಂಟ್ ಗೇಮಿಂಗ್ PC ಬೇಕು ಅಂದ್ರೆ ನೀವು ಸಜೆಸ್ಟ್ ಮಾಡ್ತೀರಾ ಅವ್ರಿಗೆ? ಬ್ರೋ ಅಂದ್ರೆ ಬ್ರೋ ಕಸ್ಟಮರ್ ಚಾಯ್ಸ್ ಮೇಲೆ. ಎಕ್ಸಾಂಪಲ್ ನೀವು 30,000 ಬಜೆಟ್ ಇದೆ, ಎಕ್ಸಾಂಪಲ್ 40,000 ಕಾನ್ಫಿಗರೇಷನ್ ತೋರ್ಸಂತ ತಗೊಳ್ಳಲ್ಲ. ಇಲ್ಲ ಸರ್, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಯಾರೋ ಒಬ್ರು ಮಾಡ್ತಾರೆ, ಅವ್ರಿಗೆ ಈ ಕಾಂಪೋನೆಂಟ್ಸ್ ಬಗ್ಗೆ ಎಲ್ಲ ಏನು ನಾಲೆಜೇ ಇರಲ್ಲ. ನೀವಾಗ ಏನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ಅದೇ ಬ್ರೋ, ಅವ್ರಿಗೆ ಯೂಸ್ ಏನಿದೆ ಎಕ್ಸಾಂಪಲ್. ಕರೆಕ್ಟ್. ಅವ್ರಿಗೆ ನಾರ್ಮಲ್ ಯೂಸ್ ಅಂದ್ರೆ ನಾರ್ಮಲ್ ಕಾನ್ಫಿಗರೇಷನ್ ಸಜೆಸ್ಟ್ ಮಾಡ್ತೀನಿ ಸರ್, ಇದು ಕಾನ್ಫಿಗರೇಷನ್ ಯೂಸ್ ಆಗುತ್ತೆ. ಅವ್ರಿಗೆ ಕೆಲಸ ಜಾಸ್ತಿ ಇದ್ರೆ ಜಾಸ್ತಿ ಸಜೆಸ್ಟ್ ಮಾಡ್ತೀನಿ. ಅಂದ್ರೆ ಕಮ್ಮಿ ತೋರಿಸಿದ್ರೆ ಅವ್ರಿಗೆ ಯೂಸ್ ಇರಲ್ಲ. ಕರೆಕ್ಟಾ? ಅದಕ್ಕೋಸ್ಕರ ನೋಡಿ, ಮೀಡಿಯಂ ಕಾನ್ಫಿಗರೇಷನ್ ಇದು 30,000 ಅಲ್ಲಿ ಇದೆ, ಈ ಕಾನ್ಫಿಗರೇಷನ್ ಯೂಸ್ ಆಗುತ್ತೆ. 60,000 ಅಲ್ಲಿ ಕಾನ್ಫಿಗರೇಷನ್ ಆಗುತ್ತೆ, 1 ಲಕ್ಷ ಅಲ್ಲಿ ಕಾನ್ಫಿಗರೇಷನ್ ಆಗುತ್ತೆ. ಈ ಪರ್ಪಸ್ಗೆ ಈ ಲ್ಯಾಪ್ಟಾಪ್ಸ್ ಈ ಕಂಪ್ಯೂಟರ್ಸ್ ಎಲ್ಲ ಯೂಸ್ ಆಗುತ್ತೆ ಅಂತ ನೀವು ಹೇಳ್ತೀರಾ. ಆಮೇಲೆ ಅವ್ರ ಬಜೆಟ್ ಮೇಲೆ, ಅವ್ರಿಗೆ ಬಜೆಟ್ ಕಮ್ಮಿ ಇದೆ 30,000 ಬೈ ಮಾಡ್ತಾರೆ, ಇಲ್ಲ ಚೆನ್ನಾಗಿ ಬಜೆಟ್ ಇದೆ 60,000 ಬೈ, 60,000 ಇನ್ನ ಜಾಸ್ತಿ ಇದೆ 1 ಲಕ್ಷ ಬಿಲ್ಡ್ ಮಾಡ್ತಾರೆ. ಕರೆಕ್ಟ್. EMI ಆಪ್ಷನ್ಸ್ ಎಲ್ಲ ಇದೆಯಾ ಸರ್ ನಿಮ್ಮ ಹತ್ರ? EMI ಕಾರ್ಡ್ ಇಂದ ಮಾಡಬಹುದು ಬ್ರೋ. ಕ್ರೆಡಿಟ್ ಕಾರ್ಡ್ ಇದ್ರೆ EMI ಕನ್ವರ್ಟ್ ಮಾಡ್ಕೊಬಹುದು. ಓಕೆ. ಸೊ ನಮ್ಮ ಚಾನೆಲ್ ಕಡೆಯಿಂದ ಯಾರಾದ್ರೂ ಬಂದ್ರೆ ಏನಾದ್ರು ಆಫರ್ಸ್ ಎಲ್ಲ ಏನಾದ್ರು ಪ್ರೊವೈಡ್ ಮಾಡ್ತೀರಾ ಬ್ರೋ? ಪ್ರೈಸ್ 50 ಇರುತ್ತೆ ಬ್ರೋ, ಪ್ರೈಸ್ ವಿಷಯ ಇಲ್ಲ. ಬೇಕಾದ್ರೆ 10,000 ಡಿಸ್ಕೌಂಟ್ ಮಾಡಿದ್ರೆ, ಬಟ್ ನೀವು ಸಬ್ಸ್ಕ್ರೈಬ್ ಬಂದ್ರೆ ನೀವು ಒಳ್ಳೆ ಪ್ರಾಡಕ್ಟ್ಸ್ ಕೊಡ್ತೀವಿ ಅನ್ನೋ ಗ್ಯಾರಂಟಿ ಇದೆ, ಅವ್ರು ಹ್ಯಾಪಿ ಇರುತ್ತೆ. ಓಕೆ. ಬಟ್ ಏನಾದ್ರು ಒಂದು ನೆಗೋಷಿಯೇಟ್ ನೀವು ಮಾಡಿದ್ರೆ? ಮಾಡ್ತೀನಿ ಸರ್, 100% ಮಾಡ್ತೀನಿ. ಸೊ ನಮ್ಮ ಚಾನೆಲ್ ಕಡೆಯಿಂದ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿ ಬಂದ್ರೆ ನೆಗೋಷಿಯೇಟ್ ಮಾಡಿ ಸರ್. ಅವ್ರು 90% 1000% ಹ್ಯಾಪಿ ಇರುತ್ತೆ ಬ್ರೋ. ಹ್ಯಾಪಿ ಇರುತ್ತೆ. ಓಕೆ, ಅದೇ ಇಂಪಾರ್ಟೆಂಟ್ ಬೇಕು ಬ್ರೋ. ಥಮ್ಸ್ ಅಪ್ ಸರ್ ಫಾರ್ ದಟ್. ಸೊ ಬೇರೆ ಏನೇನು ಸರ್? ಹೆಡ್ಫೋನ್ಸ್ ಎಲ್ಲ ಇದೆ ನಿಮ್ಮ ಟೋಟಲ್ ಅಂದ್ರೆ ಕಂಪ್ಯೂಟರ್, ಲ್ಯಾಪ್ಟಾಪ್, ಪ್ರಿಂಟರ್ಸ್ ಅಂದ್ರೆ ಕಂಪ್ಯೂಟರ್ ಯಾವ ರಿಲೇಟಿವ್ ಆಲ್ ಪ್ರಾಡಕ್ಟ್ ಸಿಗುತ್ತೆ, A to Z ನಿಮ್ಮ ಹತ್ರ ಸಿಗುತ್ತೆ. ಸೊ ಇವ್ರ ಹತ್ರ ಎಲ್ಲ ಇದೆ ಫ್ರೆಂಡ್ಸ್. ಒಂದು PC ಬಿಲ್ಡ್ ಮಾಡೋಕ್ಕೆ ಏನೇನು ಕಾಂಪೋನೆಂಟ್ಸ್ ಬೇಕು ಎಲ್ಲ ತರ ಇದೆ ಇವ್ರ ಹತ್ರ. ಗೇಮಿಂಗ್ ಮೌಸ್ ಇಂದ ಹಿಡ್ದು, ಸೊ ಆಮೇಲೆ ಬ್ರೋ ಎಕ್ಸಾಂಪಲ್ ಅಂದ್ರೆ 200 ರೂಪೀಸ್ ಕೀಬೋರ್ಡ್ ಬೇಕಂದ್ರೆ ಅವೈಲೇಬಲ್ ಇದೆ. ಎಕ್ಸಾಂಪಲ್ ಓಕೆ, 200 ರೂಪೀಸ್ ಕೀಬೋರ್ಡ್. ಇನ್ನ 15,000 ಕೀಬೋರ್ಡ್ ಬೇಕಂದ್ರೆ ಅವೈಲೇಬಲ್ ಇದೆ. ಆತರ ಇದ್ರಾಗ ಬರೀ ಗೇಮಿಂಗ್ ಮಾತ್ರ ಸೆಲ್ ಮಾಡೋದು ಆತರ ಮೋಟೋ ಇಲ್ಲ ಬ್ರೋ. A ಇಂದ Z ಎಲ್ಲ ಆಕ್ಸೆಸರೀಸ್ ಎಲ್ಲ ಇದೆ ನಿಮ್ಮ ಹತ್ರ. ಎಕ್ಸಾಂಪಲ್ 1,000 ರೂಪೀಸ್ ಕ್ಯಾಬಿನೆಟ್ ಇದೆ. ಕೆಲವು ಕಸ್ಟಮರ್ಗೆ 3,000 ಬಜೆಟ್ ಇರಲ್ಲ ಕ್ಯಾಬಿನೆಟ್, ಇದು 1,000 ಅಲ್ಲಿ ಬೇಕು ಅಂದ್ರೆ 1,000 ಅಲ್ಲಿ ಇದೆ, 1,000 ಅಲ್ಲಿನೂ ಇದೆ. ಅಂದ್ರೆ ಕಸ್ಟಮರ್ಗೆ ಏನ್ ಬಜೆಟ್ ಅಲ್ಲಿ ಬೇಕೋ ಅಲ್ಲಿ ಪ್ರಾಡಕ್ಟ್ ಎಲ್ಲ ಅವೈಲೇಬಲ್ ಇರುತ್ತೆ. ಸೊ ನಿಮ್ದು ಫಾರ್ ಎಕ್ಸಾಂಪಲ್ ನಿಮ್ದು ಒಂದು 25,000 ಇಲ್ಲ ಅಂದ್ರೆ 20,000 ಏನೇ ಇರ್ಲಿ, ನೀವು ಅವ್ರ ಹತ್ರ ಬಂದು ಡಿಸ್ಕಸ್ ಮಾಡಿದ್ರೆ, ಮಾನಿಟರ್ ಅಲ್ಲಿ ಲೈಕ್ ಕೆಲವು ಕಸ್ಟಮರ್ಗೆ ಬರೀ ಫುಲ್ ಸಿಸ್ಟಮ್ 15,000 ಬೇಕು, ಫುಲ್ ಕಂಪ್ಯೂಟರ್. ಅವ್ರ ಮಾನಿಟರ್ ಸೇರಿಸಿ ಬೇಕಂದ್ರೆ ಮಾನಿಟರ್ ಸೇರಿಸಿ 15,000 ಅಲ್ಲಿ ಕಂಪ್ಯೂಟರ್ ರೆಡಿ ಸಿಗುತ್ತೆ ಮಾತ್ರ. ಓಕೆ. ಸೊ 15,000 ರೂಪೀಸ್ಗೆ ನಿಮ್ಗೆ ಅದೂ ಸಿಗುತ್ತೆ ವಿತ್ ಮಾನಿಟರ್, ವಿತ್ 19 ಇಂಚ್ ಮಾನಿಟರ್ LED. ಓಕೆ, LED ನೇ ಕೊಡ್ತೀರಾ? ಆತರ LED ಬರುತ್ತೆ ಬ್ರೋ. ಓಕೆ, 19 ಇಂಚ್ LED ಕೊಡ್ತೀರಾ? LED ವಿತ್ 19 ಇಂಚ್ ಮಾನಿಟರ್ ಇರೋದಾಗೆ 15,000ಗೆ ಕಂಪ್ಯೂಟರ್ ಅಂದ್ರೆ ಸ್ಟೂಡೆಂಟ್ಗೆ ಈ ವರ್ಡ್, ಪವರ್ ಪಾಯಿಂಟ್, ಆತರ ಎಕ್ಸೆಲ್ ಆತರ ಯೂಸ್ ಮಾಡ್ಕೊಬಹುದು. ನೀವು ನಾರ್ಮಲ್ ಬ್ರೌಸಿಂಗ್ ಆತರ ಎಲ್ಲ ಸುಮ್ಮನೆ ನೀವು ಮಾಡ್ಕೊಬಹುದು. ಏನಾದ್ರು ಇಮೇಜಸ್ ಡೌನ್ಲೋಡ್, ಸಾಂಗ್ಸ್ ಡೌನ್ಲೋಡ್ ಆತರ ನೀವು ಸಿಂಪಲ್ ಆಗಿ ಮಾಡ್ಕೊಬಹುದು. ಅಂದ್ರೆ ಹೈ ಎಂಡ್ ಬಜೆಟ್ ಅಲ್ಲಿ ಬರ್ಬೋದು, ಕಮ್ಮಿ ಬಜೆಟ್ ಅಂಗಡಿಯಲ್ಲಿ ಬರಬಹುದು. ಎಲ್ಲ ಅವೈಲೇಬಲ್ ಆಗಿದೆ. ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ಇವ್ರದ್ದು ಬಂದುಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತ. ಯೂಟ್ಯೂಬ್ ಚಾನಲ್ ಆಮೇಲೆ ಇವ್ರದ್ದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಬಂದುಬಿಟ್ಟು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀವಿ. ಸೊ ಅಲ್ಲಿ ಬಂದುಬಿಟ್ಟು ಇವ್ರು ಅಪ್ಡೇಟ್ ಮಾಡ್ತಾನೆ ಇರ್ತಾರಂತೆ. ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಅವ್ರು ಇನ್ಸ್ಟಾಗ್ರಾಮ್ನ DM ಮಾಡಿದ್ರೆ ಅವ್ರು ಮಾಡ್ತಾರೆ, ಇಲ್ಲಾಂದರೆ ಅವ್ರ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ನೀವು ಕಾಲ್ ಮಾಡಿದ್ರೆ ಅವ್ರು ಪಿಕ್ ಮಾಡ್ತಾರೆ, ನೀವು ಇಲ್ಲಿ ಬಂದು ನೀವು ಮಾಡ್ಬೋದು. ನಮ್ಮ ಚಾನಲ್ ಕಡೆಯಿಂದ ಸಬ್ಸ್ಕ್ರೈಬ್ ಆಗಿ ಯಾರಾದರೂ ಬಂದರೆ ಇನ್ನೂ ಒಳ್ಳೆ ಡಿಸ್ಕೌಂಟಲ್ಲೇ ನಿಮಗೆ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಸೊ ಆಫರ್ನ ಮಿಸ್ ಮಾಡಬೇಡಿ, ಬನ್ನಿ ಇವ್ರ ಹತ್ರ ಪರ್ಚೇಸ್ ಮಾಡಿ. ಆ್ಯಕ್ಚುಲಿ ಇಲ್ಲಿ ಬಂದುಬಿಟ್ಟು ಇವ್ರದ್ದು ಒಳ್ಳೆ ಒಂದು ರೇಟಿಂಗ್ಸ್ ಇರೋ ಅಂಗಡಿ ಇದು, ಈ ಶಾಪು. ಸೊ ಒಂದು ರೆಪ್ಯೂಟೆಡ್ ಶಾಪು, ಅದಕ್ಕೆ ನಾವು ಇದು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವ ಥರ ಕಂಟೆಂಟ್ಸ್ ಬೇಕು ಅಂದರೆ ನಮಗೆ ಕಮೆಂಟ್ಸಲ್ಲಿ ತಿಳಿಸಿ, ನಾವು ಖಂಡಿತ ಆ ಜಾಗಕ್ಕೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.